ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ಇವತ್ತು ನಾನು ನಿಮಗೆ ಹೊಸ ಒಂದು ವಿಡಿಯೋನ ತಂದಿದ್ದೀನಿ. ಇದು ಬಂದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸಿಂದ, ಅಂದರೆ ರೈಲ್ವೆ ಹುದ್ದೆಗಳ ಒಂದು ನೇಮಕಾತಿಯ ಬಗ್ಗೆ ಇಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ವಿವರನ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ನ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಪೂರ್ತಿ ನಿಮಗೆ ಮಾಹಿತಿನ ಸಿಗಲ್ಲ. ಸೊ ಈ ಒಂದು ಹುದ್ದೆಗೆ ಯಾರ್ಯಾರು ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದೀರೋ ಅವರೆಲ್ಲರೂ ಲೈಕ್ ನಿಮ್ಗೇನಾದರೂ ಇಷ್ಟ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ನಿಮಗೆ ಪೂರ್ತಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ಅರ್ಜಿನ ಸಲ್ಲಿಸಬೇಕು ಅಂತ ಕೂಡ ವಿಡಿಯೋಲ್ಲಿ ಹೇಳ್ತೀನಿ. ಯಾಕೆಂದರೆ ನಾನು ಕೂಡ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಒಂದು ಪೂರ್ತಿಯಾಗಿ ವಿಡಿಯೋ ಕೂಡ ಮಾಡಿ ಹಾಕ್ಬೋದು. ಸೊ ಅದಕ್ಕೋಸ್ಕರ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ಏನಾದರೂ ವಿಡಿಯೋ ಬೇಕಾ, ಹೇಗೆ ಅಪ್ಲೈ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅಂತ. ಸೊ ಈಗ ನಾನು ಹೇಳೋದಾದರೆ ಫಸ್ಟು ಇದು ಒಂದು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಇಂದ ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗೆ ಇಲ್ಲಿ ಅವರು ಅರ್ಜಿಗಳನ್ನ ಕರೆದಿದ್ದಾರೆ. ಓಕೆ, ಆ್ಯಂಡ್ ನೀವು ಅರ್ಜಿಗಳನ್ನ ನೀವಿಲ್ಲಿ ಕಂಪ್ಲೀಟಾಗಿ ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕಾಗುತ್ತೆ. ಒಫಿಷಿಯಲ್ ವೆಬ್ಸೈಟ್ಸ್ಗಳನ್ನ ಕೂಡ ನಾನು ಹೇಳ್ತೀನಿ. ಓಕೆನಾ, ಇದು ಪೂರ್ತಿ RRB ವೆಬ್ಸೈಟ್ಸ್ಗಳೇ ಆಗಿರುತ್ತೆ. ನೆಕ್ಸ್ಟು ಇಂಪಾರ್ಟೆಂಟ್ ಡೇಟ್ಸ್, ಅಂದರೆ ಇದು ಒಂದು ಗ್ರ್ಯಾಜುಯೇಟ್ ಹುದ್ದೆಗಳಿಗೆ ಇಂಪಾರ್ಟೆಂಟ್ ಡೇಟ್ಸ್ನ ನಾನು ಹೇಳ್ತೀನಿ. ಓಪನಿಂಗ್ ದಿನಾಂಕ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಯಾವತ್ತು ಓಪನ್ ಆಗುತ್ತೆ ಅಂದರೆ 14/9/2024 ಆಗಿರುತ್ತೆ. ಹಾಗೂ ಕೊನೆ ದಿನಾಂಕ ಬಂದು 13/10/2024 ಆಗಿರುತ್ತೆ. ಸೊ ನಿಮಗೆ ಇನ್ನೂ ಟೈಮ್ ಇದೆ. ಸೊ ಆದಷ್ಟು ಬೇಗ ಅಪ್ಲೈನ ಮಾಡಿ, ಯಾಕಂದರೆ ಲಾಸ್ಟಲ್ಲಿ ಅಪ್ಲೈ ಮಾಡ್ತೀವಿ ಅಂತಂದರೆ ವೆಬ್ಸೈಟ್ಸ್ಗಳು ತುಂಬ ಬ್ಯುಸಿಯಾಗಿ ಹೋಗ್ಬಿಡುತ್ತೆ. ಓಕೆ, ಸೊ ಗ್ರ್ಯಾಜುಯೇಟ್ ಪೋಸ್ಟ್ ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಇದು ಬಂದು ಗ್ರ್ಯಾಜುಯೇಟ್ಸ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ಸ್. ಓಕೆ, ಸೊ ಫಸ್ಟ್ ಬಂದು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್. ಇಲ್ಲಿ ಬಂದು ನಿಮಗೆ ಪೇ ಸ್ಕೇಲ್ ಇದು ಬಂದು 7th ಪೇ ಸ್ಕೇಲ್ ಪ್ರಕಾರ 6 ಇರುತ್ತೆ ನಿಮಗೆ. ಬಟ್ ಇನಿಷಿಯಲ್ ಪೇ ಬಂದು 35,000ದಿಂದ ನಿಮ್ಗೆ ಇಲ್ಲಿ ಪೇ ಸ್ಕೇಲ್ ಸಿಗುತ್ತೆ. ಏಜ್ ಲಿಮಿಟ್ ಬಂದು 18ರಿಂದ 36 ವರ್ಷದವರೆಗೂ ಇರುತ್ತೆ. ವೇಕೆನ್ಸೀಸ್ ಬಂದು 1736 ಹುದ್ದೆಗಳಲ್ಲಿ ಕರೀತಿದ್ದಾರೆ. ಓಕೆ, ಸ್ಟೇಷನ್ ಮಾಸ್ಟರ್ 6, ಸೇಮ್ ಎಲ್ಲ ಆಲ್ಮೋಸ್ಟ್ 35ರಿಂದ 29,000ವರೆಗೂ ವೇತನ ಶ್ರೇಣಿ ಇರುತ್ತೆ. ಓಕೆನಾ, ಏಜ್ ಕ್ಯಾಟಗರಿನೂ ಅಷ್ಟೇ 18ರಿಂದ 36 ಇರುತ್ತೆ. ಓಕೆ, ಇಲ್ಲಿ ಸ್ಟೇಷನ್ ಮಾಸ್ಟರ್ಗೆ ಬಂದು 994 ಹುದ್ದೆಗಳಲ್ಲಿ ಕರೀತಿದ್ದಾರೆ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ 5 ಇದಕ್ಕೆ ಪೇ ಲೆವೆಲ್ ಬಂದು 5 ಇರುತ್ತೆ. ಬಟ್ ಇಲ್ಲಿ ಹುದ್ದೆಗಳ ಒಂದು ವಿವರ ನೋಡೋದಾದರೆ 3,144 ಹುದ್ದೆಗಳಲ್ಲಿ ಇರೋದು. ಓಕೆ, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್. ಓಕೆ, ಇದು ಬಂದು 1,507 ಹುದ್ದೆಗಳು ಇಲ್ಲಿ ಖಾಲಿ ಇರೋದು. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 732 ಹುದ್ದೆಗಳಲ್ಲಿ ಖಾಲಿ ಇರೋದು. ಸೊ ಗ್ರ್ಯಾಜುಯೇಟ್ ಪೋಸ್ಟ್ಗಳಿಗೆ ಬಂದು ಟೋಟಲ್ ಹುದ್ದೆ ಬಂದು 8,113 ಹುದ್ದೆಗಳಲ್ಲಿ ಖಾಲಿ ಇರೋದು. ಓಕೆನಾ, ಸೊ ಇದನ್ನು ತುಂಬ ಒಳ್ಳೆ ಹುದ್ದೆಗಳು. ದಯವಿಟ್ಟು ಯಾರ್ಯಾರು ಇನ್ನೂ ಇಲಾಖೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಕೆಲಸ ಮಾಡಬೇಕು ಅಂತಿದ್ರು ಅವರಲ್ಲಿ ಅಪ್ಲೈನ ಮಾಡ್ಬೋದು. ನೆಕ್ಸ್ಟು ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್. ಇಲ್ಲಿ ಬಂದು ಅಪ್ಲಿಕೇಶನ್ ದಿನಾಂಕ 21/9/2023 ಆಗಿರುತ್ತೆ. ಕೊನೆ ದಿನಾಂಕ ಬಂದು 20/10/2023 ಆಗಿರುತ್ತೆ. ಓಕೆ, ಸೇಮ್ ಪೋಸ್ಟ್ಗಳು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಇಲ್ಲಿ 2022 ಹುದ್ದೆಗಳಲ್ಲಿ ಖಾಲಿ ಇದೆ. ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇಲ್ಲಿ 361 ಹುದ್ದೆಗಳು ಖಾಲಿ ಇದೆ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 990 ಹುದ್ದೆಗಳು ಖಾಲಿ ಇದೆ. ಟ್ರೈನ್ಸ್ ಕ್ಲರ್ಕ್ ಬಂದು 72 ಹುದ್ದೆಗಳಲ್ಲಿ ಖಾಲಿ ಇದೆ. ಟೋಟಲ್ ಹುದ್ದೆಗಳು ಬಂದು 3,445 ಹುದ್ದೆಗಳಲ್ಲಿ ಖಾಲಿ ಇರೋವಂಥದ್ದು. ನೆಕ್ಸ್ಟು ಏಜ್ ಲಿಮಿಟ್ ಬಂದು ನಿಮಗೆ ಎಲ್ಲ ಹುದ್ದೆಗಳು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. 18ರಿಂದ 36 ವಯಸ್ಸು ಬಂದು ಗ್ರ್ಯಾಜುಯೇಟ್ಸ್ಗೆ, ಅಂಡರ್ ಗ್ರ್ಯಾಜುಯೇಟ್ಸ್ಗೆ 18ರಿಂದ 33 ವಯಸ್ಸಿರುತ್ತೆ. ಓಕೆನಾ, ನೆಕ್ಸ್ಟ್ ಬಂದು ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಎಲ್ಲ ಅವರಲ್ಲಿ ಹೇಳಿದ್ದಾರೆ. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ರಿಸರ್ವೇಷನ್ಸ್ ಬಗ್ಗೆ ಎಲ್ಲ ಇಲ್ಲಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಸ್. ಮೋಡ್ ಆಫ್ ಎಕ್ಸಾಮಿನೇಷನ್ ಬಂದು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಓಕೆನಾ, ಒಂದೇ ಟೆಸ್ಟು. ಹೇಗೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊತಾರೆ ಅನ್ನೋದಕ್ಕೆ. ಓಕೆನಾ, ನೆಕ್ಸ್ಟು ಎಕ್ಸಾಮ್ ಫೀಸ್ ಬಗ್ಗೆ ನೋಡೋದಾದರೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್. ಓಕೆನಾ, ನಿಮ್ಗೆ ಎಲ್ಲರಿಗೂ 500 ರೂಪಾಯಿ ಇರುತ್ತೆ. ಬಟ್ ನೀವು ಕಟ್ಟಬೇಕಾದ್ರೆ ಏನಾಗಿರುತ್ತೆ, 500 ರೂಪಾಯಿ
ಕಟ್ಟಿರಬೇಕಾದ್ರೆ ಏನಾಗುತ್ತೆ ಅಂತಂದರೆ ಔಟ್ ಫೀಸ್ ಆಫ್ ಆ್ಯನ್ ಅಮೌಂಟ್ ಆಫ್ 400. ನೀವು ಎಕ್ಸಾಮ್ ಹೋಗಿ ಬರೆದ್ರೆ CBT ಹೋಗಿ ಬರೆದ್ರೆ 400 ರೂಪಾಯಿ ನಿಮಗೆ ರೀಫಂಡ್ ಆಗುತ್ತೆ. 100 ರೂಪಾಯಿ ಮಾತ್ರ ನಿಮ್ಮ ಒಂದು ಎಕ್ಸಾಮ್ ಫೀಸ್ ಆಗಿರುತ್ತೆ. ಬಟ್ ನೀವು 500 ರೂಪಾಯಿ ಕೂಡ ಕಟ್ಟಬೇಕಾಗುತ್ತೆ. ಓಕೆನಾ. ಫಾರ್ ಕ್ಯಾಂಡಿಡೇಟ್ಸ್ ಹೂ ಬೀಯಿಂಗ್ SC ST ಎಕ್ಸ್ ಸರ್ವಿಸ್ ಮ್ಯಾನ್ PWBD ಫೀಮೇಲ್ ಟ್ರಾನ್ಸ್ಜೆಂಡರ್ ಮೈನಾರಿಟೀಸ್ ಆರ್ ಎಕನಾಮಿಕ್ ಅಂದರೆ EBC ಅವರು ಇವರೆಲ್ಲರೂ ಏನು ಮಾಡಬೇಕು ಅಂತಂತಂದರೆ 250 ರೂಪಾಯಿನ ಕಟ್ಟಬೇಕಾಗುತ್ತೆ. ಬಟ್ ನೀವು ಈ ಒಂದು ಬಿಲಾಂಗಿಂಗ್ ಆಗಿದ್ದಲ್ಲಿ ನಿಮಗೆ 200 ರೂಪಾಯಿ ಕೂಡ ರೀಫಂಡ್ ಆಗುತ್ತೆ. ಓಕೆನಾ. ಯಾವುದೇ ಒಂದು ಚಾರ್ಜಸ್ ಇರೋಲ್ಲ. ಓಕೆ. ಬಟ್ ಏನಕ್ಕೆ ಈ ಥರ ರೀಫಂಡ್ ಮಾಡ್ತಿದ್ದಾರೆ ಅಂತ ತುಂಬ ಜನ ಅಪ್ಲೈ ಮಾಡ್ತಾರೆ ಬಟ್ ಹೋಗಿ ಎಕ್ಸಾಮ್ಸ್ಗಳನ್ನ ಬರೆಯಲ್ಲ. ಸೊ ಹುಡುಗರು ಸೀರಿಯಸ್ ಆಗಿ ಒಂದು ಎಕ್ಸಾಮ್ ಬರೀಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ. ಓಕೆನಾ. ನೀವೇನಾದರೂ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಲೈಕ್ ಅಟೆಂಡೆನ್ಸ್ ಇದಾಗಿರುತ್ತಲ್ಲ, ಸೊ ಅಲ್ಲಿ ನಿಮಗೆ ರಿಟರ್ನ್ ಬರುತ್ತೆ ಅಮೌಂಟ್. ಓಕೆನಾ. ಓನ್ಲಿ ಕ್ಯಾಂಡಿಡೇಟ್ಸ್ ಹೂ ಅಟೆಂಡ್ CBT ವಿಲ್ ಗೆಟ್ ಅ ರೀಫಂಡ್ ಆಫ್ ದೇರ್ ಎಕ್ಸಾಮ್ ಫೀಸ್ ಆ್ಯಸ್ ಮೆನ್ಷನ್ ಬಿಲೋ. ಓಕೆ. ಅವರು ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ, ಅದನ್ನು ನೀವು ಪಾಲಿಸಬೇಕಾಗುತ್ತೆ. ನೆಕ್ಸ್ಟ್ ನಾವು ಕರ್ನಾಟಕದವರಾಗಿರೋದ್ರಿಂದ ನಾವು ಯೂಶ್ವಲಿ ಬೆಂಗಳೂರು ಅಂದರೆ ಬೇರೆ ಕಡೆಯೂ ನೀವು ಅಪ್ಲೈ ಮಾಡೋದಾದರೆ ಮಾಡ್ಬೋದು. ನಾನು ಬೆಂಗಳೂರ ಒಂದು ಇದು ಹೇಳ್ತೀನಿ, ವೆಬ್ಸೈಟ್ ಹೇಳ್ತೀನಿ ನೋಡಿ, www.rrbnc.gov.in. ಓಕೆ. ಸೊ ನೀವು ನೋಡ್ಬೋದು, ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಸೊ ಇದು ಬಂದು ಬೆಂಗಳೂರಿನ ಒಂದು ಇದಾಗಿರುತ್ತೆ, RRB ವೆಬ್ಸೈಟ್ ಆಗಿರುತ್ತೆ. ಸೊ ನೀವು ಇಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ಬೋದು. ಬಟ್ ನೀವು ಅದಲ್ದೇ ಬೇರೆ ಯಾವ್ದಾದ್ರು ಜಾಗದಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಸೊ ಈ ಒಂದು ಇದನ್ನು ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೋಬೋದು, ನೀವು ಅಲ್ಲಿ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಬಂದು ಒಂದು ಮಾಹಿತಿ ಆಗಿರುತ್ತೆ. ನೀವು ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ, ಕೊನೆ ದಿನಾಂಕ ಎಲ್ಲನೂ ನಾನು ಹೇಳಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಪೂರ್ತಿಯಾಗಿ ಈ ಒಂದು ವಿಡಿಯೋನ ನೋಡಿಕೊಂಡು ನಂತರ ನೀವು ಅಪ್ಲೈನ ಮಾಡಿ. ಓಕೆನಾ. ಅ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ to only one RRB and only one online application has to be submitted. ಓಕೆನಾ. ನೀವು ಎಲ್ಲದಕ್ಕೂ ಅಪ್ಲೈ ಮಾಡೋಕ್ಕಾಗಲ್ಲ. ಯಾವ್ದಾದ್ರು ಒಂದು RRB, ಇಲ್ಲ ಬೆಂಗಳೂರಿಗೆ ಅಪ್ಲೈ ಮಾಡಬೇಕು, ಇಲ್ಲ ಕೋಲ್ಕತ್ತಾಗೆ ಅಪ್ಲೈ ಮಾಡಬೇಕು, ಇಲ್ಲ ಕೋಲ್ಕತ್ತಾಗೆ ಅಪ್ಲೈ ಮಾಡಾದ್ಮೇಲೆ ಅಹಮದಾಬಾದಿಗೆ ಅಪ್ಲೈ ಮಾಡೋಂಗಿಲ್ಲ. ಆ ಥರ ಕೆಲವು ಒಂದೇ ಜಾಗಕ್ಕೆ ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಚೆನ್ನೈಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರ ಅಂದರೆ ಬಂದು ಬೆಂಗಳೂರಿಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಚೆನ್ನೈ ಅಂದರೆ ಚೆನ್ನೈ, ಬೆಂಗಳೂರು ಅಂದರೆ ಬೆಂಗಳೂರು, ಆ ಥರ. ಓಕೆನಾ. ಸೊ ಅದನ್ನು ಅವರಲ್ಲಿ ಹೇಳಿದ್ದಾರೆ. ಓಕೆನಾ. ಸೊ ಇದಿಷ್ಟು ಒಂದು ಮಾಹಿತಿ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.